ಹಾಯ್, ನಮಸ್ಕಾರ ಎಲ್ಲರಿಗೂ. ನಾನೊಂದು ತೋಟ ನೋಡೋಕ್ಕೆ ಬಂದೆ. ನೋಡಿ, ಅರ್ಧ ಎಕರೆ ಇದೆ. ಅದರಲ್ಲಿ ಎಷ್ಟು ಗಿಡಗಳು ಇಟ್ಟಿದ್ದಾರೆ ಅಂತ ನೋಡಿ. ತೆಂಗಿನಕಾಯಿ, ಬಾಳೆ ಗಿಡ, ಅಡಿಕೆ ಗಿಡ, ಪಪ್ಪಾಯ ಗಿಡ, ಅಲ್ಲಲ್ಲಿ ಜಾಕ್ ಫ್ರೂಟು, ಹಲಸಿನ ಮರ, ಬಟರ್ ಫ್ರೂಟು ಎಲ್ಲ ಇಟ್ಟಿದ್ದಾರೆ. ಒಂದೇ ಸರಿ ಎಲ್ಲ ಮೇಂಟೈನ್ ಮಾಡೋ ಥರ. ಅದಕ್ಕೊಂದಷ್ಟು ಟೈಮ್, ಇದಕ್ಕೊಂದು ಸ್ವಲ್ಪ ಟೈಮು ಕೊಡೋದು ಬೇಡ. ಒಂದೇ ಸರಿ ಬೆಳೆಸ್ಕೋಬೋದು ಅಂತ. ಇವಾಗ ಪಪ್ಪಾಯ ಬಂದರೆ ಅದರಲ್ಲೂ ಲಾಭ ಇದೆ. ಇಲ್ಲಿ ಬಾಳೆ ಗಿಡ ಬಂದರೆ ಅದರಲ್ಲೂ ಲಾಭ ಇದೆ. ಇನ್ನು ಅಡಿಕೆ ಎಲ್ಲ ಎಷ್ಟು ವರ್ಷ ಅಂತ ಗೊತ್ತಿಲ್ಲ. ಆದರೆ ತೆಂಗಿನ ಮರಗಳಲ್ಲಿ ಚಿಕ್ಕ ಚಿಕ್ಕ ಮರಗಳಲ್ಲೇ ಕಾಯಿಗಳು ಬಿಡೋ ಅಂಥದ್ದು ಇದು ವೆರೈಟಿಗಳು. ಹೈಬ್ರಿಡ್ ಅಂತಾರಲ್ಲ ಆ ಥರ. ಒಂದು ಗಿಡ ನೆಟ್ಟು ಒಂದು 2 ವರ್ಷ, ಒಂದು ವರ್ಷ 2 ವರ್ಷಕ್ಕೆಲ್ಲ ಕಾಯಿಗಳು ಬಿಡುತ್ತೆ ಚಿಕ್ಕ ಚಿಕ್ಕ ಗಿಡದಲ್ಲೇ. ನೋಡಿ ಒಂದೇ ಸರಿ ಎಷ್ಟು ಲಾಭ ಅಂತ. ಈ ಥರ ಜಾಗ ಇದ್ದವರು ಈ ಥರ ಮಾಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ನೋಡಿ ಎಷ್ಟು ಗಿಡಗಳು, ಒಂದೇ ಇದರಲ್ಲಿ ಎಷ್ಟು ಗಿಡ, ಎಷ್ಟು ವೆರೈಟಿಗಳು ಅಂತ. ನೋಡಿದ್ರಾ ಫ್ರೆಂಡ್ಸ್? ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಆಸೆ ಮಾಡಬೇಕು ಅಂತ ಆಸೆ ಇರೋರಿಗೆ ಜಮೀನಿರಲ್ಲ ಪಾಪ. ನಾನು ಆ ಥರನೇ ಬಾಡಿಗೆ ಮನೆಯಲ್ಲಿರೋಳು, ಜಮೀನು ಏನಿಲ್ಲ. ಆದರೆ ತುಂಬ ಆಸೆ ಗಿಡಗಳನ್ನ, ಮರಗಳನ್ನ ಬೆಳೆಸ್ಬೇಕು ಅಂತ. ನೋಡಿ